ಯೇಸುವಿಗೆ ಸ್ತೋತ್ರ. ಇಂದು 6 ಸೆಪ್ಟೆಂಬರ್ 2025. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 15ನೇ ವಾಕ್ಯ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. ಸಮಾಧಾನವನ್ನು ಬಯಸುವಂಥವರು ಕೃತಜ್ಞತೆಯುಳ್ಳವರಾಗಿರಬೇಕು. ಕೃತಜ್ಞತೆಯು ಕೊಲೊಸ್ಸೆ ಪತ್ರಿಕೆಯ ಒಂದು ಪ್ರಮುಖ ವಿಷಯವಾಗಿದೆ. ದೇವರು ಮಾಡಿರುವ ಎಲ್ಲ ಕಾರ್ಯಗಳಿಗೆ ಪ್ರತ್ಯುಪಕಾರವಾಗಿ ದೇವಜನರಲ್ಲಿ ಕೃತಜ್ಞತೆಯು ಸ್ವಾಭಾವಿಕವಾಗಿ ಬರುವಂಥದ್ದಾಗಿದೆ. ಎಫೆಸ್ಯ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ. ದೇವರ ಕಡೆಗೆ ನಮಗಿರುವ ವಿನಮ್ರ ಕೃತಜ್ಞತೆಯ ಮನೋಭಾವವು ಇತರರೊಂದಿಗಿನ ನಮ್ಮ ಸಂಬಂಧಗಳ ಮೇಲೆ ಅನಿವಾರ್ಯವಾಗಿ ಪರಿಣಾಮವನ್ನು ಬೀರುತ್ತದೆ. ಕೃತಜ್ಞತೆ ಮತ್ತು ಸಮಾಧಾನ ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿದೆ. ರೋಮ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದರ ಮೂಲಕವಾಗಿ ಮನುಷ್ಯರ ಮತ್ತು ದೇವರ ನಡುವೆ ಇದ್ದಂತಹ ವೈಮನಸ್ಸು, ಶತ್ರುತ್ವವು ಕೊನೆಗೊಂಡಿತು. ಈಗ ಪ್ರತಿ ದೇವರ ಮಗನು ಮಗಳು ಸುರಕ್ಷಿತರಾಗಿದ್ದಾರೆ. ಪೌಲನು ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ಅಥವಾ ಸಮಾಧಾನವು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕೊಲೊಸ್ಸೆ ಸಭೆಯ ದೇವಜನರು ಜ್ಞಾನವಾದ, ನೇಮವಾದ, ಅತೀಂದ್ರಿಯತೆ, ಸನ್ಯಾಸವಾದ ಎಂಬ 4 ವಿಧವಾದ ದುರ್ಬೋಧನೆಯ ಸುಳಿಯಲ್ಲಿ ಸಿಕ್ಕಿಹಾಕಿಕೊಂಡು ಅನೇಕ ಸಮಸ್ಯೆಗಳಿಂದ ಕಳವಳಗೊಂಡಿರಲಾಗಿ ಪೌಲನು ಅವರಿಗೆ ಆದರಣೆಯ ಮಾತುಗಳನ್ನು ಹೇಳುವಂಥದ್ದು, ನೀವು ಎಪಫ್ರನ ಮೂಲಕ ಕೇಳಿಸಿಕೊಂಡ ಸತ್ಯೋಪದೇಶಕ್ಕೆ ಅನುಸಾರವಾಗಿ ಕ್ರಿಸ್ತನ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳ್ವಿಕೆ ನಡೆಸಲಿ. ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂದು ಯೇಸು ಹೇಳಿ ಹೋಗಿರಲಾಗಿ ನಾವುಗಳು ಪರಸ್ಪರ ಸಮಾಧಾನದಿಂದ ಬಾಳ್ವೆಯನ್ನು ನಡೆಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸಮಾಧಾನಕರ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.